ಹಾಯ್ ಎವ್ರಿವನ್, ಇವತ್ತಿನ ರೆಸಿಪಿ ಮ್ಯಾಂಗೋ ರೈಸ್ ಜಟ್ಪಟ್ ಅಂತ ರೆಡಿ ಮಾಡ್ಬೋದು. ಬೆಳಿಗ್ಗೆ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಟಿಫಿನ್ ಬಾಕ್ಸಿಗೆ ಕೂಡ ಮಾಡ್ಬೋದು. ತಿಂಡಿನೂ ಕೂಡ ಚೆಂದಾಗುತ್ತೆ. ಸೊ ಚಿತ್ರಾನ್ನ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವೀಟ್, ಸ್ಪೈಸ್ ಮತ್ತು ಖಾರ ಎಲ್ಲದು, ಉಪ್ಪು ಎಲ್ಲದು ತುಂಬ ಚೆನ್ನಾಗಿ ಇದರಲ್ಲಿ ಟೇಸ್ಟಿಯಾಗಿ ಬರುತ್ತೆ. ಸೊ ನಮ್ಮ ಚಾನೆಲ್ ಪಾಕರುಚಿ ಅಡುಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಸೊ ಬನ್ನಿ ನೋಡೋಣ ಮಸಾಲ ಹೇಗೆ ಮಾಡೋದು ಅಂತ. ಫಸ್ಟು ನಾವಿಲ್ಲಿ ಒಂದು ಮಿಕ್ಸಿ ಜಾರಿಗೆ 4ರಿಂದ 5 ಒಣಮೆಣಸಿನಕಾಯಿ, 1-2 ಚಮಚ ಆಗುವಷ್ಟು ಕೊರಿಯಾಂಡರ್ ಸೀಡ್ಸ್ ಅಂದರೆ ಕೊತ್ತಂಬರಿ ಬೀಜ, ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ. ಇದಿಷ್ಟನ್ನು ನಾನು ನೀರು ಹಾಕದೇನೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತರಿಯಾಗಿ. ಆ್ಯಂಡ್ ಒಣಮೆಣಸಿನಕಾಯಿ ಫುಲ್ ಗ್ರೈಂಡಾಗಿ ಹೋಗಬೇಕು, ಅಷ್ಟು ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈಗ ಒಂದು ಬಾಣಲೆಯಲ್ಲಿ ನಾವು ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ಎಣ್ಣೆ 2 ಚಮಚ ಆಗುವಷ್ಟು, ಮತ್ತು ಕಡಲೆ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಸಾಸಿವೆ ಕಾಳು 1 ಚಮಚ ಆಗುವಷ್ಟು ಹಾಕಿ ಪಟ ಅಂತ ಸಿಡಿಯೋಷ್ಟರೊಳಗೆ ನಾವು ಮತ್ತೆ ಅದಕ್ಕೆ ಹಾಕ್ತೀವಿ ಉದ್ದಿನಬೇಳೆ 1 ದೊಡ್ಡ ಚಮಚ. ಉದ್ದಿನಬೇಳೆ ಹಾಕಿ ಆದಮೇಲೆ ಕಡಲೆಬೇಳೆ ಇಷ್ಟ ಇದ್ದವರು ಕಡಲೆಬೇಳೆ ಕೂಡ ಹಾಕ್ಕೊಳ್ಬೋದು. ಅದನ್ನು ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡು ಮತ್ತೆ ನಾವು ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಕರಿಬೇವಿನ ಸೊಪ್ಪು ಒಂದು 10ರಿಂದ 15 ಎಲೆಗಳನ್ನು ನಾವು ತೊಗೊಂಡಿದ್ದೀನಿ. ಈಗ ಅದಕ್ಕೆ ನಾವು ರುಬ್ಬಿಕೊಂಡಿರುವಂತಹ ಮಸಾಲೆ ಅದನ್ನು ಹಾಕಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪರಿಮಳ ಬರಲಿಕ್ಕೆ ಶುರುವಾಗಬೇಕು. ಆಮೇಲೆ ನಾನು ಅದಕ್ಕೆ ಮ್ಯಾಂಗೋ ಪ್ಯೂರಿನಕಾಯನ್ನು ತೊಗೊಂಡು ಅದನ್ನು ತುರಿದುಕೊಂಡು ಕೂಡ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಸೊ ಇದನ್ನು ಹಾಕಿ ಆದಮೇಲೆ ನಾನೊಂದು ಅರ್ಧ ಮಾವಿನಕಾಯಿ ಆಗುವಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಸಕ್ಕರೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ರುಚಿಗೆ ತಕ್ಕಷ್ಟು, ನಿಮಗೆ ಸ್ವೀಟ್ ಇಷ್ಟ ಇದ್ದರೆ ಸ್ವಲ್ಪ 2 ಚಮಚ ಸಕ್ಕರೆನೂ ಹಾಕ್ಕೊಳ್ಬೋದು. ಬೆಲ್ಲ ಕೂಡ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಸೊ ಇದೆಲ್ಲ ಹಾಕಿ ಒಂದು 2 ನಿಮಿಷ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಒಂದು 1/4 ಲೋಟ ನೀರನ್ನು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದು ಅದು ಫುಲ್ ಡ್ರೈ ಆಗಿ ಹೋಗಬೇಕು. ಆ್ಯಂಡ್ ಆಮೇಲೆ ನಾವು ಫ್ಲೇಮನ್ನು ಅಂದರೆ ಬೆಂಕಿಯ ಉರಿಯನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಸಣ್ಣಗೆ ಇಟ್ಕೊಂಡು ಅದಕ್ಕೆ ನಾವು ಅನ್ನವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಅನ್ನ ಸ್ವಲ್ಪ ಮುದ್ದೆ ಆದರೂ ಕೂಡ ಇದು ರೆಸಿಪಿಯಲ್ಲಿ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಉದುರಾಗಿ ಬರಬೇಕು ಅಂತಲೂ ಏನಿಲ್ಲ, ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಮ್ಮನೇಲಿ ಮುದ್ದೆ ಅನ್ನ ಇದೆ, ಈ ಥರ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀವಿ ಅಂದರೂ ಕೂಡ ನೀವು ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಅದೇ ಈ ರೆಸಿಪಿಯ ಸ್ಪೆಷಾಲಿಟಿ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಇದನ್ನು ನೀವು ಬಿಸಿಯಾಗಿ ಸರ್ವ್ ಮಾಡಿ, ಓಕೆನಾ? ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ, ಓಕೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. See you later in my next video. Till then, take care. Bye bye.